ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಸಿಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಇವತ್ತು ಮುಖ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿ ಜೈಲುವಾಸ ಅನುಭವಿಸ್ತಾ ಇರುವಂತಹ ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇಡೀ ಅವರ ಒಂದು ಗ್ಯಾಂಗ್ ವಿಚಾರವಾಗಿ ನಿಮ್ಮ ಮುಂದೆ ಮಾಹಿತಿನ ಹಂಚ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಈಗಾಗಲೇ ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಇದೇ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೋಷ್ ಏನಿದ್ದಾನೆ, ಆತ ಒಂದು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತೇಳಿ ಈಗ ಕೋರ್ಟಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ದು, ಆ ಕೋರ್ಟ್ಗೆ ಸಂಬಂಧಪಟ್ಟ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ವಿಚಾರಣೆಯ ಸಂದರ್ಭದಲ್ಲಿ ಈಗ ಆ ಒಂದು ಮಾಫಿ ಸಾಕ್ಷಿಯನ್ನು ಪರಿಗಣಿಸಬೇಕೋ ಬೇಡ ಅನ್ನೋದ್ರ ಬಗ್ಗೆ ಈಗ ಕೋರ್ಟ್ ಆ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಂದಿನ ವಿಚಾರಣೆಗೆ ಮುಂದೂಡಿಕೆಯನ್ನು ಮಾಡಲಾಗಿರುವಂಥದ್ದು ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನಟ ದರ್ಶನ್ ಪರ ವಕೀಲರಾಗಿರ್ಬೋದು ಈ ಒಂದು ಸಾಕ್ಷಿಯನ್ನು ಪರಿಗಣಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಅದನ್ನು ಪರಿಗಣಿಸಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ನ ಕೆಲ ಕೇಸ್ಗಳನ್ನು ಕೂಡ ಉದಾಹರಣೆಗೆ ಕೊಡಲಾಗಿದೆ. ಅದ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ SP ಪ್ರಸನ್ನ ಕುಮಾರ್ ಅವರು ಕೂಡ ಆ ಬಗ್ಗೆ ವಾದವನ್ನು ಮಾಡಿದ್ದಾರೆ. ಆದರೆ ಈಗ ಆತಂಕ ಇರುವಂಥದ್ದು ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡರಾಗಿರ್ಬೋದು, ಏಕೈಕಿ ಜೊತೆಲಿದ್ದಂತಹ ಸ್ನೇಹಿತ ಅದರ ಆರೋಪಿ ಪ್ರದೋಷ್ ಏನೇ ಈತ ಮಾಫಿ ಸಾಕ್ಷಿಯಾಗಿ ಹೇಗೆ ಆತನ್ನು ಪರಿಗಣಿಸುವಂಥ ನಿಟ್ಟಿನಲ್ಲಿ ಈಗ ಮುಂದಾದ ಅನ್ನೋದು ಅವ್ರಿಗೆ ಆತಂಕ ಇದೆ. ಮುಂದೆ ಕಾನೂನು ಹೋರಾಟಕ್ಕೆ ಯಾವ ರೀತಿ ತೊಡಕಾಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಆತಂಕ ಇದೆ. ಆದರೆ ಮುಂದೆ 1 ವರ್ಷದ ಅವಧಿವರೆಗೂ ಕೂಡ ಆ 1 ವರ್ಷದ ಅವಧಿ ಒಳಗಡೆ ಅವರು ಟ್ರಯಲ್ನ ಮುಗಿಸ್ಬೇಕು ಅಂತೇಳಿ ಏನೊಂದು ಅವರು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಅದಾದಂಥ ಬಳಿಕ ನಟ ದರ್ಶನ್ ಎಲ್ಲೋ ಒಂದು ಕಡೆ ಜೈಲು ವಾಸ್ತವಕ್ಕೆ ಹೊಂದಿಕೊಂಡಿದ್ದರು. ಇದಾದಂತಹ ಘಟನೆ ಆದಂಥ ಬಳಿಕ ಈಗ ಸಹಜವಾಗಿ ಯಾರೇ ಆದರೂ ಕೂಡ ಅವ್ರಿಗೆ ಆತಂಕ ಇರುವಂಥದ್ದೇ, ಬೇಜಾರಿರುವಂಥದ್ದೇ. ಮುಂದೆ ಏನು ಮಾಡಬೇಕು, ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡುವಂಥದ್ದು ಸಹಜ ಸ್ನೇಹಿತರೆ. ಆದರೆ ಈಗ ಜೈಲಿನ ಬ್ಯಾರಕ್ನಲ್ಲಿ ನಟ ದರ್ಶನ್ ಜೊತೆಯಲ್ಲಿದ್ದಂಥ ಪ್ರದೋಷ್ ಏಕೈಕಿ ಹೊರಗಡೆ ಅಂದರೆ ಅವರು ಪ್ರತ್ಯೇಕವಾದಂತಹ ಬ್ಯಾರಕ್ಗೆ ಹೋಗಿದ್ದೆ ಯಾಕೆ, ಆನಂತರ ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತಾ ಇರುವಂಥದ್ದು. ಕಳೆದ 25 ದಿನಗಳ ಹಿಂದೆ ಇದೇ ಪ್ರದೋಷ್ ಜೈಲಲ್ಲಿ ಒಂದು ಮನಸ್ತಾಪ ಆಗುತ್ತೆ. ಅವರ ಬ್ಯಾರಕ್ಗಳು ಇರುವಂತಹ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಅಂದರೆ ಜೈಲಾಧಿಕಾರಿಗಳ ಬಳಿ ಇಲ್ಲ, ನಮಗೆ ಬೇರೆ ಯಾವುದಾದ್ರೂ ಒಂದು ಬ್ಯಾರಕ್ಗೆ ಶಿಫ್ಟ್ ಮಾಡಿ, ನಮಗೆ ಇಲ್ಲಿ ಸರಿ ಆಗ್ತಾ ಇಲ್ಲ, ಸಮಸ್ಯೆ ಆಗುವಂಥದ್ದಿದೆ, ನಮಗೆ ಬೇರೆ ಜೈಲಿಗೆ ಅಂದರೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿ, ನಾನಿಲ್ಲಿರಲ್ಲ ಅಂಥೇಳಿ ಆವಾಗಲೇ ಪ್ರದೋಷ್ 25 ದಿನಗಳ ಹಿಂದೆ ಆತ ಪ್ರತ್ಯೇಕವಾಗಿ ಒಂದು ಬ್ಯಾರಕ್ಗೆ ಶಿಫ್ಟ್ ಆಗ್ತಾನೆ. ಶಿಫ್ಟ್ ಆದಂಥ ಬಳಿಕ ಆನಂತರ ಅವರ ಒಂದು ವಕೀಲರ ತಂಡದ ಜೊತೆ ಚರ್ಚೆಯನ್ನು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಏನಾದರೂ ಮಾಡಿ ಹೊರಗಡೆ ಬರಬೇಕು ಅನ್ನೋದು ಎಲ್ಲರೂ ಕೂಡ ಆಸೆ ಇರುತ್ತೆ. ಆ ನಿಟ್ಟಿನಲ್ಲಿ ಪ್ರದೋಷ್ಗೂ ಕೂಡ ಒಂದು ಆಸೆ ಇರುವಂಥದ್ದು, ಇಲ್ಲ ನಾವು ಹೊರಗಡೆ ಬರಬೇಕು, ಹೋಗಬೇಕು ಅನ್ನೋ ಅರ್ಥದಲ್ಲಿ ಯಾರೇ ಆದರೂ 2 ವರ್ಷಗಳಿಂದ ಜೈಲು ವಾಸ ಅನುಭವಿಸುವಂಥದ್ದು ಅದು ಸುಲಭದ ಮಾತಲ್ಲ. ಎಲ್ಲೋ ಒಂದು ಕಡೆ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ತಾನು ಈ ಒಂದು ಕೊಲೆಯ ಪ್ರಕರಣದಲ್ಲಿ ಸಿಲುಕಾಕೊಂಡು ಒದ್ದಾಡ್ತಾ ಇದ್ದೀನಿ ಅನ್ನೋದು ಆತಂಕ ಅವರು ಕೂಡ ಪ್ರದೋಷ ಕೂಡ ಇರುವಂಥದ್ದು. ಆದರೆ ಆತ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದೇ ಒಂದು ರೋಚಕ ಅಂತ ಹೇಳ್ಬೋದು. ಅವರ ಲೀಗಲ್ ಟೀಮ್ ಇಲ್ಲ, ಬೇರೆ ದಾರಿ ಇಲ್ಲ, ತಾವು ಇಡೀ ಒಂದು ಪ್ರಕರಣದ ಸತ್ಯಾಸತ್ಯತೆ ತಮ್ಮಲ್ಲಿ ಗೊತ್ತಿದ್ದಂಥ ಸಂದರ್ಭದಲ್ಲಿ ಅದನ್ನು ಪರಿಗಣಿಸುವಂಥದ್ದು. ಅಂದರೆ ಯಾವುದೇ ಮಾಫಿ ಸಾಕ್ಷಿ ಆದರೆ ಆ ಮಾಫಿ ಸಾಕ್ಷಿಯಾಗುವಂಥ ಆರೋಪಿಗೆ ಇಡೀ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಿರಬೇಕು. ಯಾಕೆ A1 ಹಿಡಿದು A17ವರೆಗೂ ಯಾರ್ಯಾರು ಆರೋಪಿಗಳ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಇಡೀ ಒಂದು ಪ್ರಕರಣದ ಬಗ್ಗೆ ಹೇಳುವಂಥ ಆ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈತ ಕೂಡ ಆರೋಪಿ ನಾನು ಇಡೀ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನಾನು ಮಾಫಿ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಸಾಕ್ಷಿಯಾಗಿ ಹೇಳ್ತೀನಿ, ಅದನ್ನು ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಮುಂದಾಗಿರುವಂಥದ್ದು. ಪ್ರದೋಷ್ ಅವರ ವಕೀಲರ ಜೊತೆ ಕೂಡ ಅದರ ಬಗ್ಗೆ ಒಂದು ಟೀಮನ್ನು ಅಂದರೆ ಅವ್ರ ಚರ್ಚೆಯನ್ನು ಮಾಡಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಆತ ಕೂಡ ಒಪ್ಪಿಕೊಂಡು ಅರ್ಜಿಯನ್ನು ಕೂಡ ಅಂದರೆ ಪ್ರತ್ಯೇಕವಾಗಿ ಇವರು ಅಂದರೆ ನಟ ದರ್ಶನ್ ಜೊತೆಲಿದ್ದಂಥ ಸಂದರ್ಭದಲ್ಲಿ ಅದೇ ಬ್ಯಾರಕಲ್ಲಿದ್ದಂಥ ಟೈಮಲ್ಲಿ ಮಾಫಿ ಸಾಕ್ಷಿಗೆ ರೆಡಿಯಾಗಿದ್ದಲ್ಲ, ಆತ ಮೊದಲೇ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಹೊರಗಡೆ ಬಂದು ಅಂದರೆ ಪ್ರತ್ಯೇಕ ಬ್ಯಾರಕ್ಗೆ ಹೋಗಿ ಆ ಬ್ಯಾರಕ್ಕಲ್ಲಿ ಇದ್ದುಕೊಂಡು ಆನಂತರ ಅವರ ವಕೀಲರ ತಂಡ ಭೇಟಿಗೆ ಬಂದಂಥ ಸಂದರ್ಭದಲ್ಲಿ ಈ ಮಾಫಿ ಸಾಕ್ಷಿಯ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು, ಮುಂದೆ ಏನಾಗ್ಬೋದು, ಮಾಫಿ ಸಾಕ್ಷಿಯಾಗಿ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅದೆಲ್ಲ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಆನಂತರ ಅವರ ವಕೀಲರ ಒಂದು ಅರ್ಜಿಗೆ ಸಹಿಯನ್ನು ಹಾಕಿ ಅವರ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥದ್ದು. ಆನಂತರ ಕಳೆದ 2 ದಿನಗಳ ಹಿಂದೆ ಕೋರ್ಟ್ಗೆ ಟ್ರಯಲ್ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯ ಅರ್ಜಿ ವಿಚಾರಣೆ ನಡೆಯುವಂಥ ಹಂತದಲ್ಲಿ ಅಂದರೆ ಬಹುತೇಕವಾಗಿ ಗೊತ್ತಿರ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಟ ದರ್ಶನ್ ಅವ್ರ ವಿಚಾರವಾಗಿ ಒಂದು ವೇಳೆ ಈತ ಹೊರಗಡೆ ಹೋಗಿ ಮಾಫಿ ಸಾಕ್ಷಿಯಾಗಿ ಈತ ಮುಂದಾಗ್ತಾ ಇದ್ದಾನೆ ಅಂತ. ಆದರೆ ಅವರ ಅಡ್ವೊಕೇಟ್ ಹೇಳುವಂಥದ್ದು, ನಟ ದರ್ಶನ್ ಅವರ ಅಡ್ವೊಕೇಟ್ ಹಿರಿಯ ವಕೀಲರಾಗಿರುವಂಥ
ಅಜ್ಮತ್ ಪಾಷಾ ಅವರು ಹೇಳುವಂಥದ್ದು ತಮಗೆ ಈ ಒಂದು ಮಾಫಿ ಸಾಕ್ಷಿ ವಿಚಾರವಾಗಿ ಮಾಹಿತಿ ಇರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ವಾದವನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಈಗ ಇವರು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಭಾಳ ಗೌಪ್ಯವಾಗಿ ಮಾಫಿ ಸಾಕ್ಷಿ ಅರ್ಜಿಯನ್ನು ಕೋರ್ಟ್ಗೆ ಅವರು ಸಬ್ಮಿಟನ್ನು ಮಾಡಿದರು. ಸದ್ಯ ಆ ನಿಟ್ಟಿನಲ್ಲಿ ಅಂದರೆ ಇವರು ಮೊದಲೇ ಅಂದರೆ ಎಲ್ಲರೂ ಕೂಡ ಇದು ಆಕಸ್ಮಿಕವಾಗಿ ಆ ಕ್ಷಣಕ್ಕೆ ನಟದ ದರ್ಶನ್ ಅವ್ರಿಗೆ ಜೊತೆಲಿ ಇದ್ದುಕೊಂಡು ಬ್ಯಾರಕ್ಕಲ್ಲಿ ಈ ಥರ ಆಗಿತ್ತು ಅಂತ ಅದ್ರ ಬಗ್ಗೆ ಮಾಹಿತಿ ಇತ್ತು. ಅದೇ ಇದು ಮೊದಲೇ ಪ್ಲ್ಯಾನ್ ಮಾಡಿ ಇಲ್ಲ ಮಾಫಿ ಸಾಕ್ಷಿಯಾಗಿ ಹೋಗಬೇಕು ಅಂತೇಳಿ ಅದು ಸಿದ್ಧತೆಯನ್ನು ಮಾಡಿಕೊಂಡು ಆನಂತರ ಒಂದು ಅರ್ಜಿಯನ್ನು ಹಾಕ್ಕೊಂಡಿರುವಂಥದ್ದು. ಈ ಒಂದು ಬಗ್ಗೆ ಮಾಹಿತಿ ಇರುವಂಥದ್ದು. ಸದ್ಯ ಆತ 25 ದಿನಗಳ ಹಿಂದೆ ಆತ ಅಲ್ಲಿ ಹೋಗಿದ್ದ, ಅಂದರೆ ಪಕ್ಕದ ಒಂದು ಸೆಲ್ಗೆ ಹೋಗಿ ಈ ಒಂದು ಪ್ರೊಸೀಜರ್ಗಳನ್ನು ಮಾಡಿಕೊಂಡಿದ್ದ. ಸಹಜವಾಗಿ ಪವಿತ್ರ ಗೌಡಗೂ ಕೂಡ ಈಗ ಆತಂಕ ಇದೆ, ಏನು ಮಾಡೋದು ಅಂತ ಅವರ ವಕೀಲರ ಜೊತೆ ಟೀಮನ್ನು ರಚನೆ ಅಂದರೆ ಅವ್ರ ಜೊತೆ ಒಂದು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ನಟ ದರ್ಶನ್ ಅವರು ಕೂಡ ಅವರ ವಕೀಲರ ಜೊತೆಯಲ್ಲೂ ಕೂಡ ಈ ಬಗ್ಗೆ ನೆಕ್ಸ್ಟು ಏನು ಪ್ರೊಸೀಜರ್ ಇರುತ್ತೆ, ಈ ಥರ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅನ್ನೋ ಹೊಟ್ಟೆಯಲ್ಲಿ ಆ ಬಗ್ಗೆಯೂ ಕೂಡ ಅವರು ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈ ಒಂದು ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಏನಿದೆ ಈಗ ವಾದ ಪ್ರತಿವಾದ ಆಗಿದೆ, ಅದನ್ನು ಪರಿಗಣಿಸಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಮುಂದಿನ ವಿಚಾರಣೆಯು ಕೂಡ ಅದು ಬರ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಒಂದು ವೇಳೆ ಅದನ್ನು ಕೋರ್ಟ್ ಪರಿಗಣಿಸಿದ್ದೆ ಅದರಲ್ಲಿ ಈ ಒಂದು ಕೇಸ್ ಏನಿದೆ ಇನ್ನಷ್ಟು ಗಂಭೀರತೆ ಪಡ್ಕೊಳ್ಳುತ್ತೆ. ಅದು ಇನ್ನಷ್ಟು ಈ ವಿಚಾರಣಾ ಹಂತದಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಒಂದು ವೇಳೆ ಇಲ್ಲ ಈ ಒಂದು ಮಾಫಿ ಸಾಕ್ಷಿಯನ್ನು ಪರಿಗಣಿಸುವಂಥ ನಿಟ್ಟಿನಲ್ಲಿ ಅದು ಯಾವ ಥರ ಆ ಒಂದು ಪ್ರೊಸೀಜರನ್ನು ಮಾಡಬೇಕಾಗುತ್ತೆ ಅನ್ನೋ ಕೋರ್ಟ್ ಏನಾದರೂ ಗೈಡ್ಲೈನ್ಸ್ ಅಂದರೆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಅದು ಬೇರೆ ರೀತಿಯಾದಂಥ ಒಂದು ವ್ಯವಸ್ಥೆ ಅಥವಾ ಅದು ವಿಚಾರಣಾ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂಥದ್ದು ಸ್ನೇಹಿತರೆ. ಸದ್ಯ ಈಗ ಮುಂದಿನ ವಿಚಾರಣಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ News18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.